ಅಭಿಪ್ರಾಯವನ್ನು ತಿಳ್ಕೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಾವು ಏನು ಚರ್ಚೆ ಮಾಡ್ತೀವಿ, ಏನು ತೀರ್ಮಾನ ಮಾಡ್ತೀವಿ ಅಂತ ಈಗಲೇ ಹೇಳೋಕ್ಕಾಗಲ್ಲ. ತೀರ್ಮಾನ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನವನ್ನು ಕಳಿಸ್ಕೊಡ್ತೀವಿ. ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ. ನೋಡಪ್ಪ, ಜಾರಿನೂ ಮಾಡಬೇಕು. ಕೆಲವು ಸೀಲಿಂಗ್ ಇದೆಯಲ್ಲ, ಸೀಲಿಂಗ್ ನಾವು ಮಾಡೋಕ್ಕೆ ಬರಲ್ಲ. ಈಗ 50%ಗಿಂತ ಹೆಚ್ಚಾಗಿ ಮಾಡಬೇಕಾದ್ರೆ ನಾವು ಮಾಡೋಕ್ಕೆ ಬರಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು. ಅವರು ಶಿಫಾರಸು ಮಾಡ್ತೀವಿ. ಇನ್ನು ಉಳಿದಂಥ ಭಾಗ ಇದೆಯಲ್ಲ, ಸೋಷಿಯೋ ಎಕನಾಮಿಕ್ ಸರ್ವೆ ಇದೆಯಲ್ಲ, ಎಜುಕೇಷನ್ ಸರ್ವೆ ಇದೆ, ಆ ಸರ್ವೆ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೂ ಮೊದಲು ನೀವು ಇದನ್ನು ಅಂಗೀಕಾರ ಮಾಡಿ ಶಿಫಾರಸು ಮಾಡ್ತೀರಾ ಅಂತ ಅರ್ಥ. ಇನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಇನ್ನು ಚರ್ಚೆ ಹಂತದಲ್ಲೇ ಇರೋದು. ಒಪಿನಿಯನ್ ತಗೊಂಡ ಮೇಲೆ ಚರ್ಚೆ ಮಾಡ್ತೀವಿ, ಕ್ಯಾಬಿನೆಟ್ ಕರಿತೀವಿ. ಮತ್ತೆ ಮೋಸ್ಟ್ ಲೈಕ್ಲಿ 9ನೇ ತಾರೀಕು ಕ್ಯಾಬಿನೆಟ್. ಅಂದರೆ ನೆಕ್ಸ್ಟ್ 2ನೇ ತಾರೀಕು ನಾಳೆ ಇದೆಯಲ್ಲಪ್ಪ, ನಾಳೆ ಇರಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗು ಯಾವತ್ತು ಬೀಳ್ತದೆ ಅವತ್ತು ಮಾಡ್ತೀವಿ. ಮೋಸ್ಟ್ ಲೈಕ್ಲಿ 9 ಇವತ್ತು 2ನೇ ತಾರೀಕು ಗುರುವಾರನಾ? ನೆಕ್ಸ್ಟ್ ಗುರುವಾರ. ಅದು ನಾನು ಎಲ್ಲ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ. ಎಲ್ರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ. ಆ ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ. ಹೌದ್ರಿ, ಎಷ್ಟು ಸರಿ ಹೇಳದಪ್ಪ ನಿಮಗೆ. ನೆಕ್ಸ್ಟ್ ಕ್ಯಾಬಿನೆಟ್ ನೋಡೋಣ, ಚರ್ಚೆ ಏನಾಗುತ್ತೆ ಅಂತ ಗೊತ್ತೇ ಇಲ್ವಲ್ಲ ನನಗೆ. ಒಂದು ವರ್ಷದಿಂದ ಸೀರಿಯಲ್ ಹೋಗಿಯೇ ಏನೂ ಆಗಿಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ಕೇಳಪ್ಪ, ಇವರೇ ಸುಮ್ಮನೆ ಸೀರಿಯಲ್ ಹೋಗಿದೆ ಅಂತ ಎಲ್ಲಿ ಹೋಗಿದ್ದು? BJP ಅವರು ಮಾಡಿಲ್ಲ, ಅದನ್ನು ಬರೆಯಪ್ಪ ನೀನು, ದಯಮಾಡಿ ತೋರಿಸು. BJP ಅವರು 4 ವರ್ಷ ಅಧಿಕಾರದಲ್ಲಿದ್ದರೂ ಮಾಡಲಿಲ್ಲ. ಏನು ಉದ್ದೇಶ? ಸೋಷಿಯೋ ಎಕನಾಮಿಕ್ ಸರ್ವೆ ಅಂತಂದರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಮಾಡಬೇಕು ಅಂತ ಉದ್ದೇಶ ಅಂದ್ರೆ ಗೊತ್ತಾಗಲ್ವಾ? ಒಂದು ಎಲ್ಲದರಲ್ಲೂ ಪಾಲಿರಬೇಕು ಅವ್ರಿಗೆ. ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಎಲ್ರಿಗೂ ಪಾಲಿರಬೇಕು. ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವ್ರಿಗೆಲ್ಲ ಪಾಲಿರಬೇಕು. ಆ ಪಾಲಿರಬೇಕಾದ್ರೆ ಸಮಾನತೆ ಬರಬೇಕಲ್ಲ ಸಮಾಜದಲ್ಲಿ. ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪಾಲಿರಬೇಕು. ಆ ಪಾಲು ಕೊಡ್ಲಿಕ್ಕೋಸ್ಕರವಾಗಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿ. ಅದಕ್ಕೆ ಅನೇಕ ಈಗ ಒಂದು ಕೇಂದ್ರ ಸರ್ಕಾರಕ್ಕಿರ್ಬೋದು, ದೇಶಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹೀಗಾಗಿ ಈ ಅವಕಾಶದ ಮೂಲಕ ಸೀಲಿಂಗ್ ಅನ್ನ ನಾವು ಕಾನೂನಾಗಿ ಅದನ್ನ ಪರಿವರ್ತಿಸಬಹುದು ಅನ್ಸುತ್ತೆ ಸರ್. ಯಾಕಂದ್ರೆ ಯಾವುದೇ ಡಾಟಾ ಇರಲಿಲ್ಲ ಇದುವರೆಗೂ. ಅದೇಪ್ಪ, ದತ್ತಾಂಶ ಇರಲಿಲ್ಲ ಅಂತಲೇ ಸುಪ್ರೀಂ ಕೋರ್ಟ್ಗಳು ಹೇಳ್ತಿದ್ವು. ಮಂಡಲ್ ಕಮಿಷನ್ ವರದಿ 1992ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ವಾಟ್ ಈಸ್ ದಿ ಎವಿಡೆನ್ಸ್? ನಿಮಗೆ ದತ್ತಾಂಶ ಏನು, ಸರ್ವೆ ಮಾಡಿದ್ದೀರಾ ಅಂತ ಕೇಳ್ತಿದ್ರು. ಈಗ ನಾವು ಕೂಡ ಕರ್ನಾಟಕದಲ್ಲಿ ಮಾಡಿದ್ದೀವಿ, ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಮಾಡಿದ್ದೀವಿ, ಕರ್ನಾಟಕದಲ್ಲೂ ಕೂಡ ಮಾಡಿದ್ದೀವಿ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಹೇಳಿದ್ದು ಇದು ರಿಸರ್ವ್. ಈಗ 1931 ಲಾಸ್ಟ್ ಕ್ಯಾಸ್ಟ್ ಸೆನ್ಸಸ್ ನಡೆದದ್ದು 1931ನಲ್ಲಿ. ಅದಾದಮೇಲೆ 41ರಲ್ಲಿ ಮಾಡಲಿಲ್ಲ. ಯಾಕಂತಂದರೆ ವರ್ಲ್ಡ್ ವಾರ್ ನಡೀತಾ ಇತ್ತು. ಈ ಕ್ಯಾಸ್ಟ್ ಸೆನ್ಸಸ್ ಬಂದಾಗ, ಸೆನ್ಸಸ್ ಬಂದಾಗ ವರ್ಲ್ಡ್ ವಾರ್ ನಡೀತಾ ಇತ್ತು, ಮಾಡಲಿಲ್ಲ. ಅದಾದಮೇಲೆ ಬೇರೆ ಬೇರೆ ಕಾರಣಗಳಿಗೋಸ್ಕರ 51ನೇ ಇಸ್ವಿಯಿಂದ ಮಾಡೋಕ್ಕೆ ಹೋಗಲಿಲ್ಲ, ಇವತ್ತಿನವರೆಗೂ ಮಾಡಿಲ್ಲ. ಸೊ ಈಗ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಅವರು ಇಲ್ಲಿವರೆಗೂ ವಿರೋಧ ಮಾಡ್ತಿದ್ದವರು ತೀರ್ಮಾನ ತಗೊಂಡಿದ್ದಾರೆ.
ಯಾಕಂದರೆ ಜಾತಿನಲ್ಲಿ ಘರ್ಷಣೆ ಆಗ್ಬಿಡ್ತದೆ. ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಇಲ್ಲಿ ಕರ್ನಾಟಕದ BJP ಅವ್ರಿಗೆಲ್ಲ ಬುದ್ಧಿ ಹೇಳಪ್ಪ ಅಂತ ಹೇಳ್ತೀನಿ. ಕುಮಾರಸ್ವಾಮಿ ಅವರು ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಸರ್. ಈಗ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಆಡಿ ಹೋಗಲಿದ್ದಾರೆ ಸರ್. ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಆಡಿ ಹೋಗಲಿದ್ದಾರೆ ಸರ್. ಮುಂಚೆ ಬಹಳಷ್ಟು ವಿರೋಧ ಮಾಡಿದ್ರು. ಈಗ ಒಳ್ಳೆ ದತ್ತಾಂಶ ಕೊಡ್ತಾ ಇದೆ. ಇದರಿಂದ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಇನ್ನು ಬಂದ್ಮೇಲೆ ವೈಜ್ಞಾನಿಕವಾಗಿ ಇರೋದು, ಅದು ಸಾಮಾಜಿಕವಾಗಿರೋದು, ಶೈಕ್ಷಣಿಕವಾಗಿರೋದು, ಆರ್ಥಿಕವಾಗಿರೋದು ಇನ್ನು ಮಾಡಿ ಶುರುವೇ ಮಾಡಿಲ್ಲ. ಹೆಂಗೆ ಹೋಗ್ಲು ಬಿಟ್ಟಿರ್ತಾರೆ. ವರದಿ ಬಂದ್ಮೇಲೆ ಅಲ್ವೇನ್ರಿ ಮಾಡೋದು? ವರದಿ ಬರಕ್ಕೆ ಮುಂಚಿತಾಗೆ ವೈಜ್ಞಾನಿಕವಾಗಿದೆ ಅಂತ ಹೇಳ್ಬಿಟ್ರ? ಯಾವುದು? ಯಾರು ಅದಕ್ಕೆ ತಗೊಳ್ಳಿಲ್ವಾ? ಪುಟ್ಟರಂಗ ಶೆಟ್ಟಿ ತಗೊಳಕ್ಕೆ ನಿಗದಿ ಮಾಡಿದ್ರು ಡೇಟ್ನ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಪುಟ್ಟರಂಗ ಶೆಟ್ಟಿ ಮಿನಿಸ್ಟರ್ ಆಗಿದ್ರು, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರಿ ಆಗಿದ್ರು. ಇವರು ಪುಟ್ಟರಂಗ ಶೆಟ್ಟಿಗೆ ಎದುರಿಸಿ ತಗೊಳ್ಳಿಲ್ಲ. ನಾವು ಧೈರ್ಯ ತುಂಬಿದ್ರು ತಗೊಳ್ಳದೆ ಹೋದ್ರು ಪಾಪ. ಅವ್ರು ನಿನ್ನನ್ನು ಡಿಸ್ಮಿಸ್ ಮಾಡ್ತೀವಿ ಅದೇನು, ನಾನು ನಿನ್ನನ್ನು ಡಿಸ್ಮಿಸ್ ಮಾಡಿಬಿಡ್ತೀನಿ ತಗೊಂಡ್ರೆ ಅಂತ ಎದುರಿಸ್ಬಿಟ್ರು. ಸರ್, ಬೆಳಿಗ್ಗೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಮಾತಾಡಿದ್ರು. ನಾವು ಕೊಟ್ಟಿರುವಂತದ್ದು ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಇದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. SC ST ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಏರಿಕೆ ಮಾಡುವಂಥದ್ದು, ಕಡಿಮೆ ಮಾಡುವಂತಹ ಅಧಿಕಾರ ಇರೋದು ಭಾರತ ಸರ್ಕಾರ, ಕೇಂದ್ರ ಸರ್ಕಾರ. ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ವರದಿಗೆ ತಡೆ ಮಾಡುವಂಥದ್ದು ಇಲ್ಲ ಅದನ್ನ ನಿಲ್ಲಿಸುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ. ಪರಮಾಧಿಕಾರ ಇರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಮುಂದೆ ಆ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರು ಈ ಕ್ಯಾಬಿನೆಟ್ ಅಲ್ಲಿ ಆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದು ಚರ್ಚೆ, ನೀನು ಒಪಿನಿಯನ್ನೇ ಬಂದಿಲ್ವಲ್ರಿ. ಚರ್ಚೆ ಮಾಡಿದ್ಮೇಲೆ ಹೇಳ್ತೀನಿ ನಾನು. After we discussed in the cabinet, after obtaining opinion from all the ministers, we'll discuss in the next cabinet. ಈಗಲೇ ಎಲ್ಲ ಹೇಳೋಕ್ಕಾಗಲ್ರಿ ನಮ್ಗೆ. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಆ ಪರಮಾಧಿಕಾರ ಇರೋದು ನಿಜಾನಾ? ಹೌದು. ಯಾವುದು? ಹಿಂದುಳಿದ ವರ್ಗಗಳ ಹೌದೌದು. ಎಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡೋಕೆ ಅಧಿಕಾರ ಇಲ್ಲ ನಮಗೆ. ಸರ್ವೆ ಮಾಡೋಕೆ ಅಧಿಕಾರ ಇದೆ. ಮೀಸಲಾತಿ ಏರಿಕೆ ಮಾಡೋದಕ್ಕೆ ಅಧಿಕಾರ ಇದೆಯಾ? ನಾವು ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ನಾವು ನೋಡಪ್ಪ 50% ರಿಸರ್ವೇಶನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ. ಅದು ಸಂವಿಧಾನಕ್ಕೆ ತಿದ್ದುಪಡಿ ಆಗಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ರಾಜ್ಯ ಸರ್ಕಾರ ಶಿಫಾರಸ್ ಮಾಡೋದು ಅಷ್ಟೇ. ನೀವು ಇಷ್ಟು % ಮಾಡಿ ಅಂತ ಶಿಫಾರಸ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ. ಅವರು ತಿದ್ದುಪಡಿ ಮಾಡಿ, ಸಂವಿಧಾನ ತಿದ್ದುಪಡಿ ಮಾಡಿ ಆಮೇಲೆ ಮಾಡಬೇಕು.